ಕರೋತು ಮಮ ಕಲ್ಯಾಣಂ ಹರಿರ್ಹಯಮುಖಾಭಿಧಃ ಗುರುಶ್ಚ ಮಧ್ವನಾಮಾ ಮೇ ವರದೋಸ್ತು ನಿರಂತರಂ ಚಾರ್ವಪೂರ್ವಪದಶ್ರೇಣೀಂ ದುರ್ವಾಗ್ಗರ್ವಾಪಹಾರಿಣೀಂ ಸರ್ವೇಷ್ಟಕಾರಿಣೀಮುರ್ವೀಂ ಕುರ್ವೇ ಸರಸಭಾರತೀಂ. ವಾದಿರಾಜಗುರು ಸಾರ್ವಭೌಮರು ಸರಸಭಾರತಿ ವಿಲಾಸ ಅನ್ನುವಂತಹ ಅದ್ಭುತವಾದ ಕಾವ್ಯ ಗ್ರಂಥದಲ್ಲಿ ಪರಶುಕ್ಲತ್ರಯರ ಶುದ್ಧತ್ವವನ್ನು ನಮಗೆ ಸಮರ್ಥನೆ ಮಾಡಿಕೊಡ್ತಾ ಇದ್ದಾರೆ. ಆ ಪರಶುಕ್ಲತ್ರಯರಲ್ಲಿ ಶುಕ್ಲ ತಮಳಾದವಳು ಮಹಾಲಕ್ಷ್ಮೀ ದೇವಿ. ಬ್ರಹ್ಮವಾಯುಗಳಿಗಿಂತ ಕೋಟಿ ಗುಣದಿಂದ ಅಧಿಕಲಾದ ಮಹಾಲಕ್ಷ್ಮೀ ದೇವಿ ಮೂಲ ರೂಪದಲ್ಲಿ ಮತ್ತು ಅವತಾರ ರೂಪಗಳಲ್ಲಿ ಅತ್ಯಂತ ಪರಿಶುದ್ಧಳು. ಭಗವಂತನ ವಿಷಯದಲ್ಲಿ ಅವಳಿಗೆ ಭ್ರಮ, ಅಜ್ಞಾನ, ವಿಪರೀತ ಜ್ಞಾನ ಅನ್ನೋದು ಮಹಾಲಕ್ಷ್ಮೀ ದೇವಿಗೆ ಯಾವ ಕಾರಣದಿಂದಲೂ ಇಲ್ಲ ಅನ್ನುವಂತಹ ತತ್ವವನ್ನ ದೃಢ ಮಾಡಿಕೊಟ್ರು ವಾದಿರಾಜ ಸ್ವಾಮಿಗಳವರು. ಎಲ್ಲರೂ ಕೇಳಿರುವಂತಹ ಪ್ರಮೇಯವೇ ಮಹಾಲಕ್ಷ್ಮೀ ದೇವಿ ಭಗವಂತನ ವಿಷಯದಲ್ಲಿ ಪರಮಶುದ್ಧಳು ಅಂತ. ಆದರೆ ಅದು ಪ್ರಮೇಯ, ಶಾಸ್ತ್ರೀಯವಾಗಿ ಸೂತ್ರಾದಿ ಗ್ರಂಥಗಳಲ್ಲಿ ಬಂದ ಪ್ರಮೇಯವನ್ನ ಈಸಿಯಾಗಿ ಕನ್ವೆ ಮಾಡಿಕೊಡ್ತಾರೆ ರಾಜರು. ಅಂದ್ರೆ ಕೇಳಿದ ಪ್ರಮೇಯ ಮನಸ್ಸಿನಲ್ಲಿ ದೃಢವಾಗಿ ಉಳಿಬೇಕು, ಹಾಗೆ ಮಾಡಿಕೊಡ್ತಾರೆ. ಮತ್ತೆ ಮೂಲ ಗ್ರಂಥಗಳನ್ನ ಯಾರು ಪೂರ್ಣವಾಗಿ ಅಧ್ಯಯನ ಮಾಡಿಲ್ಲ ಅಂತಹ ವ್ಯಕ್ತಿಗಳಿಗೆ ಈಸಿ ಆಗ್ಲಿ ಅನ್ನುವಂತಹ ದೃಷ್ಟಿಯಲ್ಲಿ ರಾಜರು ಇಲ್ಲಿ ಈ ಪ್ರಮೇಯವನ್ನ ನಮಗೆ ಸಿದ್ಧ ಮಾಡಿ ಕೊಡ್ತಾರೆ. ಅಲ್ಲಿಗೆ ಮಹಾಲಕ್ಷ್ಮೀ ದೇವಿ ಮಂಗಳ ದೇವತಾ ಅನ್ನುವ ಪ್ರಮೇಯ ಸಿದ್ಧವಾಯಿತು. ಅದಾದ ಮೇಲೆ ಬ್ರಹ್ಮದೇವರು, ಇಲ್ಲಿ ಬ್ರಹ್ಮದೇವರು ಅಂದ್ರೆ ವಾಯುದೇವರು ಇಬ್ಬರು ಸಮಾನರಾದ್ದರಿಂದ ಮುಖ್ಯ ಪ್ರಾಣದೇವರ ಜೀವೋತ್ತಮತ್ವ ಅನ್ನೋದಕ್ಕಿಂತ ಮುಖ್ಯ ಪ್ರಾಣದೇವರು ತಸ್ಮಾದ್ ವಾಯು ದೇವದೇವೋ ವಿಶಿಷ್ಟ ಅನ್ನುವುದು ಪ್ರಮೇಯ. ಸಕಲ ದೇವತೆಗಳಿಗಿಂತ ಉತ್ತಮರು ಮುಖ್ಯ ಪ್ರಾಣದೇವರು. ಅವರು ಲಕ್ಷ್ಮೀದೇವಿಯಂತೆ ಮೂಲ ರೂಪದಲ್ಲಿಯೂ ಶುದ್ಧರು, ಅವತಾರ ರೂಪಗಳಲ್ಲಿಯೂ ಶುದ್ಧರು. ಈ ಪ್ರಮೇಯವನ್ನ ಉಪನಿಷತ್ತುಗಳು ಕೊಂಡಾಡುತ್ತೆ. ಉಪನಿಷತ್ತುಗಳಲ್ಲಿ ಮುಖ್ಯ ಪ್ರಾಣದೇವರ ಜೀವೋತ್ತಮತ್ವ ಅಂದ್ರೆ ಜೀವೋತ್ತಮತ್ವ, ಶುದ್ಧ ಪ್ರತಿಮಾ ಅನ್ನೋದನ್ನ ಯಾಕೆ ತಿಳ್ಕೊಳ್ಬೇಕು ಅಂತಂದ್ರೆ, ನಾವು ದೇವರನ್ನ ಎಲ್ಲಿ ಪೂಜೆ ಮಾಡಬೇಕು? ನಾವು ಸುಮ್ಮನೆ ಹನುಮಂತ ದೇವರ ಪೂಜೆ ಪ್ರತಿಮೆ ಇಟ್ಕೊಂಡು ಒಂದು ಅಭಿಷೇಕ ಹಾಕಿ ಗಂಧಾಕ್ಷತೆ ಹಚ್ಚಿ ಮಂಗಳಾರತಿ ನೈವೇದ್ಯ ಮಾಡಿ ಓಡ್ಬಿಡ್ತಾ ಇರ್ತೀವಿ ನಾವು. ಮುಖ್ಯ ಪ್ರಾಣದೇವರ ಪ್ರತಿಮಾ ಎಷ್ಟು ಶುದ್ಧವಾದ ಪ್ರತಿಮಾ ಅದು. ಇತರ ಎಲ್ಲ ದೇವತೆಗಳಿಗಿಂತ ಆಖಣಾಶ್ಮ ಸಮ ಅಂತಿವದ ನಾವು. ಆ ಆಖಣಾಶ್ಮ ಸಮ ಅನ್ನೋದಕ್ಕೆ ತುಂಬಾ ಚೆನ್ನಾಗಿ ಅರ್ಥ ಮಾಡ್ತಾರೆ ವಾದಿರಾಜರು. ಮುಖ್ಯ ಪ್ರಾಣದೇವರ ಮಹಿಮಾ ಅಷ್ಟು ಅಪಾರವಾದದ್ದು, ಅಪೂರ್ವವಾದದ್ದು. ಆ ಮುಖ್ಯ ಪ್ರಾಣದೇವರು ದೇವರ ಪೂಜೆಯನ್ನ ಮಾಡಲಿಕ್ಕೆ ಇರುವ ಅತ್ಯಂತ ಶುದ್ಧವಾದ ಪ್ರತಿಮೆ ಅಂತ ನಾವು ತಿಳ್ಕೊಳ್ಬೇಕು. ಸರ್ವ ದೇವೋತ್ತಮೋ ವಾಯು ಇತಿ ಜ್ಞಾನಾನ್ ಅಚಾಪರಂ ಪ್ರಿಯಮಸ್ತಿ ಹರೇಃ ಕಿಂಚಿತ್ ಅಂತ ಗ್ರಂಥಗಳು ಹೇಳುತ್ತೆ, ಶಾಸ್ತ್ರಗಳ ಆದೇಶ ಇದೆ. ಮುಖ್ಯ ಪ್ರಾಣದೇವರು ಸರ್ವ ದೇವೋತ್ತಮರಾಗಿದ್ದಾರೆ, ಜೀವೋತ್ತಮರಾಗಿದ್ದಾರೆ, ಪರಮಶುದ್ಧರಾಗಿದ್ದಾರೆ ವಾಯುದೇವರು ಅಂತ ನಾವು ತಿಳ್ಕೊಂಡ್ರೆ ದೇವರಿಗೆ ತುಂಬಾ ಪ್ರೀತಿಯಾಗುತ್ತಂತೆ ನಮ್ಮ ಮೇಲೆ. ನಾವು ದೇವರ ಅನುಗ್ರಹಕ್ಕೆ ಮುಖ್ಯವಾಗಿ ಪಾತ್ರರಾಗಬೇಕು ಅಂದ್ರೆ ನಾವು ಮಾಡಬೇಕಾದ ಬೇರೆ ಕೆಲಸ ಏನಿಲ್ವೇ ಇಲ್ಲ. ವಾಯುದೇವರ ಜೀವೋತ್ತಮತ್ವವನ್ನ, ವಾಯುದೇವರು ಭಗವಂತನ ವಿಷಯದಲ್ಲಿ ಪರಮಶುದ್ಧ ಸ್ವರೂಪರು ಅನ್ನೋದನ್ನ ಚೆನ್ನಾಗಿ ಅನುಸಂಧಾನ ಮಾಡಿಕೊಂಡ್ರೆ ಆಯ್ತು. ಆ ಅನುಸಂಧಾನಕ್ಕೆ ಕಾರಣ ತಸ್ಮಾದೇಕೋ ವಾಯುರೇವ ಧರ್ಮೇ ಭಾಗವತೆ ಸ್ಥಿತ ಅಂತ ಹೇಳಿ ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಆಚಾರ್ಯರ ಮಾತು. ಪರಶುಕ್ಲತ್ರಯತ್ವವನ್ನ ಸಮರ್ಥನೆ ಮಾಡುವಾಗ ಯಾರ್ಯಾರು ಪರಶುಕ್ಲತ್ರಯರು ಅಂತ ಹೇಳುವಾಗ ತಸ್ಮಾದೇಕೋ ವಾಯುರೇವ, ಮುಖ್ಯ ಪ್ರಾಣದೇವರು ಅಂದ್ರೆ ಮುಖ್ಯ ಪ್ರಾಣದೇವರು ಅಂದ್ರೆ ಬ್ರಹ್ಮದೇವರು ಅನಿವಾರ್ಯವಾಗಿ ಬಂದೇ ಬರ್ತಾರೆ. ಆದ್ದರಿಂದ ಛಾಂದೋಗ್ಯ ಉಪನಿಷತ್ತಿನಲ್ಲಿ ಬರುವಂತಹ, ನೀವು ನನ್ನ ಛಾಂದೋಗ್ಯ ಉಪನಿಷತ್ತಿನ ಪಾಠ ಕೇಳಿದ್ದೀರಿ ಆಗಲೇ, ಆ ಛಾಂದೋಗ್ಯ ಉಪನಿಷತ್ತಿನಲ್ಲಿ ಬರುವಂತಹ ದೇವತೆಗಳ
ಒಂದು ಪರೀಕ್ಷೆ, ಅದರಲ್ಲಿ ಮುಖ್ಯ ಪ್ರಾಣದೇವರು ಪರಮಶುದ್ಧ ಪ್ರತಿಮಾ ಅಂತ ಆಗೋದು. ಉದ್ಗೀತ ನಾಮಕ ಭಗವಂತನ ಉಪಾಸನೆಯನ್ನ ಯಾವ ಪ್ರತಿಮೆಯಲ್ಲಿ ಮಾಡಬೇಕು ಅಂತ ಹೊರಟಂತಹ ದೇವತೆಗಳು ಅಗ್ನಿಯಲ್ಲಿ, ನಾಸಿಕ್ಯ ವಾಯುವಿನಲ್ಲಿ, ಚಂದ್ರನಲ್ಲಿ, ಮನಸ್ಸಿನಲ್ಲಿ ಹಾಗೆಲ್ಲ ಉಪಾಸನೆ ಮಾಡ್ತಾ ಮಾಡ್ತಾ ಹೋದಾಗ ಆಯಾ ದೇವತೆಗಳಿಗೆ ಅಸುರಾವೇಶ ಆಯಿತು. ಆದ್ದರಿಂದ ಅಶುದ್ಧ ಪ್ರತಿಮೆ ಆಯಿತು ಅಂತ. ಕೊನೆಗೆ ಮುಖ್ಯ ಪ್ರಾಣ ದೇವರಲ್ಲಿ ಯಯೇವಾಯಂ ಮುಖ್ಯ ಪ್ರಾಣಸ್ಥ ಮುದ್ಗೀತಮುಪಾಸಾಂಚಕ್ರಿರೇ ಅಂತ ಉಪನಿಷತ್ತು ಹೇಳಿದ ಹಾಗೆ, ಮುಖ್ಯ ಪ್ರಾಣ ದೇವರಲ್ಲಿ ಉದ್ಗೀತ ನಾಮಕನಾದ ಭಗವಂತನನ್ನ ಉಪಾಸನೆ ಮಾಡಬೇಕು ಅಂತ ಹೊರಟಾಗ ಆ ಮುಖ್ಯ ಪ್ರಾಣ ದೇವರನ್ನು ನಾವು ಹಾಳು ಮಾಡಬೇಕು ಅಂತ ದೈತ್ಯರು ಬರ್ತಾರೆ. ಅವಾಗ ಒಂದು ಮಣ್ಣಿನ ಮುದ್ದೆ ಬಂಡೆಗೆ, ಕಲ್ಲು ಬಂಡೆಗೆ ಬಿದ್ದಾಗ ಹೇಗೆ ಪುಡಿ ಪುಡಿ ಆಗಿ ಹೋಗ್ಬಿಡುತ್ತೋ ಹಾಗೆ ಅಸುರರೆಲ್ಲರೂ ಮುಖ್ಯ ಪ್ರಾಣ ದೇವರನ್ನ ಹಾಳು ಮಾಡಬೇಕು ಅಂತ ಬಂದು ಅವರೇ ಹಾಳಾಗಿ ಬಿಟ್ರು. ಆದ್ದರಿಂದ ಅಸುರಾವೇಶರಹಿತರು, ಪಾಪಾವಿದ್ಧ ದೈತ್ಯ ಪೂಗಾವಿದ್ಧ ಶ್ರೀ ವಿಷ್ಣು ಭಕ್ತ್ಯಾದ್ಯನಂತ ಗುಣ ಪರಿಪೂರ್ಣ ಮುಖ್ಯತಮೇನ ಅಂತಾರೆ ರಾಘವೇಂದ್ರ ಸ್ವಾಮಿಗಳು. ಪಾಪ ಅವಿದ್ಧ ದೈತ್ಯ ಪೂಗ ಅವಿದ್ಧ. ನಮ್ಮಿಂದ ಪಾಪ ಆಗೋದು ಯಾವಾಗ ಅಂದ್ರೆ ದೈತ್ಯಾವೇಶ ಆದಾಗ. ಮುಖ್ಯ ಪ್ರಾಣದೇವರು ಪಾಪವನ್ನೇ ಮಾಡಲ್ಲ, ಯಾಕೆ? ಅಸುರಾವೇಶವೇ ಅವರಿಗಿಲ್ಲ. ಆದ್ದರಿಂದ ನಮ್ಮ ಮುಖ್ಯ ಪ್ರಾಣದೇವರನ್ನ ಆಖಣಾಶ್ಮ ಸಮ ಅಂತ ಕರೀತೇವೆ. ಆದ್ದರಿಂದ ಎಲ್ಲ ದೇವತೆಗಳು ದೇವರ ಪೂಜೆಯನ್ನ ಮಾಡಲಿಕ್ಕೆ ಮುಖ್ಯ ಪ್ರಾಣದೇವರು ಪ್ರಧಾನವಾದ ಪ್ರತಿಮೆ ಅಂತ ತೀರ್ಮಾನ ಮಾಡಿಕೊಂಡ್ರು. ಮುಖ್ಯ ಪ್ರಾಣದೇವರಲ್ಲಿ ದೇವರನ್ನ ಪೂಜೆ ಮಾಡಿದರು ಅನ್ನೋದು ಛಾಂದೋಗ್ಯ ಉಪನಿಷತ್ತಿನಲ್ಲೇ ಬರುವ ಕಥೆ. ಆ ಕಥೆಯಿಂದ ನಮಗೆ ಹೇಳಿ ವಾಯುದೇವರ ಜೀವೋತ್ತಮತ್ವವನ್ನು ಸಮರ್ಥನೆ ಮಾಡ್ತಾರೆ ವಾದಿರಾಜ ಸ್ವಾಮಿಗಳು. ಪರಶುದ್ಧರು, ಪರಶುಕ್ಲರು ವಾಯುದೇವರು, ಅದನ್ನು ಶುರು ಮಾಡ್ತಾರೆ. ಇಲ್ಲಿಂದ 5, 6, 7, 8 ಈ 4 ವಿಲಾಸಗಳನ್ನ ಮರುತ್ ಪ್ರಿಯ ವಿಲಾಸ ಅಂತ ಕರೆದಿದ್ದಾರೆ. ಮರುತ್ ಮುಖ್ಯ ಪ್ರಾಣದೇವರು, ಅವರಿಗೆ ಪ್ರಿಯವಾದ ಮುಖ್ಯ ಪ್ರಾಣದೇವರ ಪರಶುಕ್ಲತ್ವವನ್ನು ಸಮರ್ಥನೆ ಮಾಡುವಂತಹ ವಿಲಾಸ ಇದು ಮರುತ್ ಪ್ರಿಯ ವಿಲಾಸ. ಅಸುರೇಭ್ಯ ಪರಾಭೂತ ಪುರಾ ದೇವಾ ಸಹೇಶ್ವರ ಜೇತು ಕಾಮ ಪುನರ್ದೈತ್ಯಾನ್ ಭಕ್ತ್ಯಾ ಪರಮಯಾಯುತಾ ಉಪಾಸಾಂಚಕ್ರಿರೇ ವಿಷ್ಣುಂ ಜಿಷ್ಣುಂ ತ್ರಿಭುವನೇಶ್ವರಂ ಘ್ರಾಣಾಭಿಮಾನ್ಯಶ್ವಿನೋಶ್ಚ ತಥಾ ವಾಗಭಿಮಾನಿನಃ ಅಗ್ನೇರ್ಹೃದಿ ತಥಾ ಚಕ್ಷುರ್ಮಾನಿನಃ ಸವಿತುರ್ಹೃದಿ ಶ್ರೋತ್ರಾಭಿಮಾನಿ ಚಂದ್ರಸ್ಯ ಮನೋಮಾನಿ ಶಿವಸ್ಯ ಚ ಉಚ್ಚತ್ವಾತ್ ಉದಿತಿ ಪ್ರೋಕ್ತೋ ಗೀತೋಸೌ ಗೀತನಾಮಕಃ ತೃತೀಯೋತಿಶಯೇ ಯಸ್ಮಾತ್ ತಸ್ಮಾತ್ ಅತಿಶಯೇನರ್ಥಃ ಶ್ರುತಿಭಿಃ ಸ್ಮೃತಿಭಿಶ್ಚೈವ ಗೀತೋಸೌ ಗೀತನಾಮಕಃ ಅಥವೋಚ್ಚೈರ್ಗೀಯಮಾನಃ ಸರ್ವಾಧಾರೋ ಯತೋ ಹರಿಃ ತತೋಪ್ಯುದ್ಗೀತನಾಮಾಸೌ ಭವೇತ್ ಪಾಣಿನಿ ಶಿಕ್ಷಯ ಯೋಸೌ ಗತಿ ನಿವೃತ್ತ್ಯಾಖ್ಯೇರ್ಥೇಷ್ಠಾದುಮಚೀಕ್ಲುಪತ್ ಕಪ್ರತ್ಯಯ ಬಲಾದಾಕಾರಸ್ಯ ಲೋಪೇ ಕೃತೆ ಸತಿ ಠಕಾರಸ್ಯ ಥಕಾರೇ ಚ ಸ್ಥತ್ವಂ ಧಾತೋರ್ಭವೇತ್ ಕಿಲ ನಿರುಕ್ತತ್ವಾತ್ ಸಕಾರಸ್ಯ ನಾಶೇ ಥತ್ವಂಚ ವಿಂದತಿ ಶ್ವೋ ನ ತಿಷ್ಠತಿ ಯೋ ವೃಕ್ಷಃ ಸೋಶ್ವತ್ಥಃ ಕಥಮನ್ಯಥಾ ಏವಂಚ ಯಸ್ಮಿನ್ ಸರ್ವಂಚ ತಿಷ್ಠತ್ಯೇಷ ಥನಾಮವಾನ್ ಸ್ಥಿರತ್ವಾದ್ವಾತ್ಥ ಶಬ್ದೇನ ಪ್ರೋಚ್ಯತೆ ಪುರುಷೋತ್ತಮಃ ಇತ್ತಮುದ್ಗೀತನಾಮ್ನಾ ಯಃ ಪ್ರೋಕ್ತಃ ಸರ್ವೋತ್ತಮೋ ಹರಿಃ ತಂ ವಾಸುದೇವಂ ದೇವಾಸ್ತು ಪ್ರತೀಕೇಶ್ವೇಷು ಪಂಚಸು ಸನ್ನಿಧಾಯಾರ್ಚಯಾಂಚಕ್ರುಃ ತದಾ ದೈತ್ಯಾಶ್ಚ ಪಾಪ್ಮನಾ ಅದೂಷಯನ್ ಪ್ರತೀಕಾನ್ ಸ್ತಾನ್ ಪೂಜಾ ವಿಚ್ಛೇದಕಾರಿಣಃ ಅಶುದ್ಧ ಪ್ರತಿಮಾಂ ಯಸ್ಮಾತ್ ಪೂಜಾನರ್ಹಾಂ ವಿದುರ್ಬುಧಾಃ ಶುನಾ ಸ್ಪೃಷ್ಟ ಸ್ವೇಷ್ಟದೇವ ಪ್ರತಿಮಾಯನ್ನ ಪೂಜ್ಯತೆ ಅಸುರೈಃ ಪಾಪ್ಮನಾ ವಿದ್ಧಾಸ್ತದಶುದ್ಧಾಃ ಸುರಾ ಇಮೇ ಪೂಜಾರ್ಹಾನಾ ಭವನ್ ವಿಷ್ಣೋಃ ಶುದ್ಧಾತ್
ಶುದ್ಧತರಸ್ಯ ಹಿ. ಈ 13 ಶ್ಲೋಕಗಳಲ್ಲಿ ರಾಜರು ಉದ್ಗೀತ ಅನ್ನುವ ಶಬ್ದಕ್ಕೆ ವ್ಯಾಕರಣ ರೀತಿಯ ಸಮರ್ಥನೆಯನ್ನು ಮಾಡ್ತಾರೆ. ನೋಡೋಣ. ಮೊದಲು ದೇವತೆಗಳಿಗೂ ದೈತ್ಯರಿಗೂ ದೊಡ್ಡ ಯುದ್ಧ ಆಯ್ತು. ಆ ಯುದ್ಧ ಆದಾಗ ಇಂದ್ರಾದಿ ಸಕಲ ದೇವತೆಗಳು ಸೋತು ಹೋದ್ರು. ದೈತ್ಯರು ಗೆದ್ರು, ದೇವತೆಗಳು ಸೋತು ಹೋದ್ರು. ನಾವು ಸೋತು ಹೋಗಿದ್ದೇವೆ, ನಾವಿನ್ನು ಮುಖ್ಯವಾಗಿ ಭಗವಂತನ ಆರಾಧನೆ ಮಾಡಬೇಕು, ದೇವರ ಆರಾಧನೆಯಿಂದ ಶಕ್ತಿಯನ್ನ ಪಡೆದು ಮತ್ತೆ ನಾವು ದೈತ್ಯರನ್ನ ಗೆಲ್ಲಬೇಕು ಅನ್ನುವ ಆಸೆಯಿಂದ ಭಕ್ತಿಯಿಂದ ತ್ರಿಭುವನೇಶ್ವರನಾದ, ಯಾವಾಗಲೂ ಗೆಲುವೆ ಜಿಷ್ಣು, ದೇವರಿಗೆ ಸೋಲೇ ಇಲ್ಲ, ನಿರಂತರ ಜಯಶೀಲನಾದ, ಸರ್ವಪ್ರಾಣಿಗಳಲ್ಲಿ ಪ್ರವೇಶ ಮಾಡಿದ ತ್ರಿಭುವನೇಶ್ವರನಾದ ನಾರಾಯಣನನ್ನ ಪೂಜೆ ಮಾಡಬೇಕು ಅಂತ ಪ್ರಯತ್ನ ಮಾಡ್ತಾರೆ. ಆ ನಾರಾಯಣನ ಅನುಗ್ರಹದಿಂದ ಇಡೀ ದೈತ್ಯ ಕುಲವನ್ನೇ ನಾವು ಸೋಲಿಸಿ ಬಿಡೋಣ ಅಂತ ಆಲೋಚನೆ ಮಾಡಿದಂತ ದೇವತೆಗಳು ಎಲ್ಲೆಲ್ಲಿ ಪೂಜೆ ಮಾಡ್ತಾರೆ ಅಲ್ವಾ? ದೇವರನ್ನ ಪೂಜೆ ಮಾಡ್ಬೇಕಲ್ಲ, ದೇವರನ್ನ ಪೂಜೆ ಮಾಡಕ್ಕೊಂದು ಪ್ರತಿಮೆ ಬೇಕಲ್ಲ. ಆಗ ಅವರಿಗೆ ಪ್ರತಿಮೆ ಬೇಕು. ಯಾರದು ಪ್ರತಿಮೆ? ಒಂದೊಂದೇ ಪ್ರತಿಮೆ ತಗೊಳ್ತಾರೆ. ಘ್ರಾಣಾಭಿಮಾನಿಗಳಾದಂತಹ ಅಶ್ವಿನಿ ದೇವತೆಗಳು ತೇಹನಾಸಿಕ್ಯಂ ಪ್ರಾಣಮುದ್ಗೀತಮುಪಾಸಾಂಚಕ್ರಿರೇ ಅಂತ ಶುರು ಮಾಡ್ತಾರೆ ಅಲ್ಲಿಂದ. ಆದ್ದರಿಂದ ಘ್ರಾಣಾಭಿಮಾನಿಗಳು ಯಾರು? ವಾದಿರಾಜರಲ್ಲಿ ಘ್ರಾಣಾಭಿಮಾನ್ಯಶ್ವಿನೋಶ್ಚ ಅಂತ ಘ್ರಾಣಾಭಿಮಾನಿಗಳು ಅಶ್ವಿನಿ ದೇವತೆಗಳು ಅಂತ ಹೇಳಿಬಿಟ್ಟಿದ್ದಾರೆ. ಆದ್ರೆ ಛಾಂದೋಗ್ಯ ಉಪನಿಷತ್ತಿನಲ್ಲಿ ಮಂತ್ರ ಹೇಳುವಾಗ ತೇಹನಾಸಿಕ್ಯಂ ಪ್ರಾಣಂ ಉದ್ಗೀತಮುಪಾಸಾಂಚಕ್ರಿರೇ ಅಂತ ವಾಕ್ಯ ಹೇಳುವಾಗ ನಾಸಿಕ್ಯ ಪ್ರಾಣನಲ್ಲಿ ಉದ್ಗೀತ ನಾಮಕ ಭಗವಂತನನ್ನ ಉಪಾಸನೆ ಮಾಡಿದ್ರು. ಪ್ರತಿಮೆ ಯಾರು? ಪ್ರತಿಮೆ ಘ್ರಾಣಾಭಿಮಾನಿಯಾದಂತಹ ನಾಸಿಕ್ಯ ವಾಯು. ಆ ನಾಸಿಕ್ಯ ವಾಯುನು ಹೌದು, ಅಶ್ವಿನಿ ದೇವತೆಗಳು ಹೌದು, ಏನ್ ಸಮಸ್ಯೆ ಏನಿಲ್ಲ. ಏನ್ ಮಾಡಿದ್ರು? ಆ ನಾಸಿಕ್ಯ ವಾಯುವಿನಲ್ಲಿ ಅಥವಾ ಅಶ್ವಿನಿ ದೇವತೆಗಳಲ್ಲಿ ಉಪಾಸನೆ ಮಾಡಿದ್ರು. ಅಲ್ಲಿಂದ ಇನ್ನು ಮೇಲಕ್ಕೆ ವಾಗಭಿಮಾನಿಯಾದಂತಹ ಅಗ್ನಿಯಲ್ಲಿ ಉಪಾಸನೆ ಮಾಡ್ತಾರೆ. ಚಕ್ಷುರಭಿಮಾನಿಯಾದಂತಹ ಸೂರ್ಯನಲ್ಲಿ ಉಪಾಸನೆ ಮಾಡ್ತಾರೆ. ಶ್ರೋತ್ರಾಭಿಮಾನಿಯಾದಂತಹ ಚಂದ್ರನಲ್ಲಿ ಉಪಾಸನೆ ಮಾಡ್ತಾರೆ. ಅಲ್ಲಿಂದ ಕೊನೆಗೆ ಮನೋಭಿಮಾನಿಗಳಾದಂತಹ ಶಿವನಲ್ಲಿ, ರುದ್ರದೇವರಲ್ಲಿ ಉಪಾಸನೆ ಮಾಡ್ತಾರೆ. ಅಂದ್ರೆ ಇವರೆಲ್ಲರೂ ಪ್ರತಿಮೆಗಳು, 5 ಪ್ರತಿಮೆಗಳಾಯ್ತು. ಘ್ರಾಣಾಭಿಮಾನಿಗಳಾದ ನಾಸಿಕ್ಯವಾಯು ಅಥವಾ ಅಶ್ವಿ, ವಾಗಭಿಮಾನಿಯಾದ ಅಗ್ನಿ, ಚಕ್ಷುರಭಿಮಾನಿಯಾದ ಸೂರ್ಯ, ಶ್ರೋತ್ರಾಭಿಮಾನಿಯಾದ ಚಂದ್ರ, ಮನೋಭಿಮಾನಿಯಾದ ಶಿವ. ಈ 5 ದೇವತೆಗಳಲ್ಲಿ ಈ 5 ದೇವತೆಗಳನ್ನ ಉದ್ಗೀತ ನಾಮಕನಾದ ನಾರಾಯಣನ ಪ್ರತಿಮೆಗಳು ಅಂತ ಉಪಾಸನೆ ಮಾಡ್ಲಿಕ್ಕೆ ಶುರು ಮಾಡಿದ್ರು. ಎಂಥ ಭಗವಂತ ಅವನು ಅಂತಂದ್ರೆ ಉದ್ಗೀತ ನಾಮಕನಾದ ಭಗವಂತ ಅಂತ. ಅದಕ್ಕೆ ನಮಗೆ ರಾಜರಲ್ಲಿ ವ್ಯಾಕರಣ ಪ್ರಕಾರವಾಗಿ ಉದ್ಗೀತ ಅನ್ನುವ ಶಬ್ದದ ಅರ್ಥವನ್ನ ಹೇಳ್ತಾರೆ. ಏನು? ಉತ್ ಅಂದ್ರೆ ಶ್ರೇಷ್ಠ, ಉಚ್ಚತ್ವಾದ್ ಗೀಯಮಾನತ್ವಾದ್ ಸ್ಥಾನಾದ್ ಉದ್ಗೀತ ಉಚ್ಯತೆ ಅನ್ನೋದು ಛಾಂದೋಗ್ಯ ಭಾಷ್ಯದಲ್ಲಿ ಉದ್ಗೀತ ಉಪಾಸನೆಯಲ್ಲಿ ಬಂದಂತಹ ಶಬ್ದದಕ್ಕೆ ಆಚಾರ್ಯರು ಹೇಳಿದಂತ ಅರ್ಥ. ಓಮಿತ್ಯೇತದಕ್ಷರಮುದ್ಗೀತಮುಪಾಸೀತ ಓಮಿತಿ ಹ್ಯುದ್ಗಾಯತಿ
ತಸ್ಯೋಪವ್ಯಾಖ್ಯಾನಂ ಅಂತ ಛಾಂದೋಗ್ಯೋಪನಿಷತ್ತು ಆರಂಭ ಆಗುತ್ತೆ. ಅಲ್ಲಿ ಓಂಕಾರಕ್ಕೊಂದು 7-8 ಅರ್ಥ. ಓತತ್ವಾದ್ ಅವನಾನ್ ಮಾನಾತ್ ಅಧಿಕೋಚ್ಚತ್ವ ಹೇತುತಃ ಆನಂದಾತ್ ಓಜಸಶ್ಚೈವ ಭರಣಾತ್ ಓ ಮುದಾಹೃತಃ ಅಂತ ಓಂಕಾರದ ಅರ್ಥಗಳನ್ನ ಕೊಡ್ತಾರೆ. ಅಕ್ಷರ ಅನ್ನೋ ಶಬ್ದಕ್ಕೆ ಅಕ್ಷಯಾದ್ ಗತಿರೂಪತ್ವಾದ್ ಅಕ್ಷೇಶು ರಮಣಾದಪಿ ಅಕ್ಷರಂ ಭಗವಾನ್ ವಿಷ್ಣು ಅಂತ ಅಕ್ಷರ ಅಂತ ಯಾಕೆ ಭಗವಂತನನ್ನ ಕರೀತಾರೆ ಅಂತ ಅರ್ಥ ಕೊಟ್ರು. ಓಂ ಅನ್ನೋದಕ್ಕೆ ಅರ್ಥ ಕೊಟ್ರು, ಅಕ್ಷರ ಅನ್ನೋದಕ್ಕೆ ಅರ್ಥ ಹೇಳಿದ್ರು, ಉದ್ಗೀತ ಅನ್ನೋದಕ್ಕೆ ಅರ್ಥ ಹೇಳಿದ್ರು. ಉಚ್ಚತ್ವಾತ್ ಸರ್ವೋತ್ತಮನಾದ್ದರಿಂದ, ಅನಂತ ವೇದ ಪ್ರತಿಪಾದ್ಯನಾದ್ದರಿಂದ, ಶ್ರುತಿ ಸ್ಮೃತಿಗಳಲ್ಲಿ ಪ್ರತಿಪಾದ್ಯನಾದ್ದರಿಂದ ಭಗವಂತ ಉದ್ಗೀತ. ಎಲ್ಲ ಕಡೆಗಳಲ್ಲಿ ದೇವರನ್ನೇ ಹೇಳ್ತಾರೆ. ಸರ್ವೋತ್ತಮನನ್ನಾಗಿ ದೇವರನ್ನ ಸ್ತೋತ್ರ ಮಾಡ್ತಾರೆ. ಆದ್ದರಿಂದ ಉದ್ಗೀತ, ಉತ್ ಸರ್ವೋತ್ತಮ, ಗೀತ ಉದ್ಗೀತ. ಅದು ಉದ್ಗೀತ ಅಂತ ಆಗ್ಬೇಕಾಗಿತ್ತು, ಆದ್ರೆ ಉದ್ಗೀತ ಅಂತ ಆಗದೆ ಉದ್ಗೀತ ಅಂತ ಆಗಿದೆ. ಅಂತ ಯಾಕೆ ಬಂತು ಅಂದ್ರೆ ರಮಾದೇವಿಯನ್ನು ಶಾಸ್ತ್ರದಲ್ಲಿ ವರ್ಣನೆ ಮಾಡಿದ್ದಾರೆ, ವಾಯುದೇವರನ್ನು ಹೇಳ್ತಾರೆ, ಎಲ್ಲ ದೇವತೆಗಳನ್ನು ಹೇಳ್ತಾರೆ, ಎಲ್ಲ ದೇವತೆಗಳ ಜೊತೆಯಲ್ಲಿ ದೇವರನ್ನು ಹೇಳ್ತಾರೆ. ಏನ್ ಸ್ಪೆಷಾಲಿಟಿ ಅಂತಂದ್ರೆ ಎಲ್ಲ ದೇವತೆಗಳನ್ನ ಹೇಳ್ದ ಹಾಗೆ ದೇವರನ್ನ ಹೇಳಲಿಲ್ಲ. ಅನಂತ ಕಲ್ಯಾಣ ಗುಣ ಪರಿಪೂರ್ಣನನ್ನಾಗಿ ದೇವರನ್ನ ಹೇಳಿದ್ದಾರೆ. ಆದ್ದರಿಂದ ಭಗವಂತ ಗೀತ. ಅದು ಗೀತ ತ ಭಗವಂತ ಯಾರು? ಗೀತ. ಅನಂತ ವೇದಗಳಿಂದ ಸರ್ವೋತ್ತಮ ಅಂತ ಪ್ರತಿಪಾದ್ಯನಾದವನು. ಇತರ ದೇವತೆಗಳಂತೆ ಗೀತ ಅಲ್ಲ, ದೇವರು ಗೀತ, ಉದ್ಗೀತ. ಎಲ್ಲ ಶ್ರುತಿಗಳಲ್ಲಿ ಎಲ್ಲ ಸ್ಮೃತಿಗಳಲ್ಲಿ ವಿಶೇಷವಾಗಿ ಸ್ತೋತ್ರವನ್ನ ಮಾಡಿಸಿಕೊಂಡಿದ್ದಾನೆ. ಆದ್ದರಿಂದ ಭಗವಂತ ಗೀತ. ಭಗವಂತನನ್ನ ಉದ್ಗೀತ ಅಂತ ಶಾಸ್ತ್ರಗಳಲ್ಲಿ ಕರೆದಿದ್ದಾರೆ. ಅದಕ್ಕೆ ವ್ಯಾಕರಣ ಸೂತ್ರವೊಂದನ್ನ ಉದಾಹರಣೆ ಮಾಡ್ತಾರೆ ವಾದಿರಾಜ ಸ್ವಾಮಿಗಳು. ಸೊ ಅದು ನಿಮ್ಗೆ ಅರ್ಥ ಆಗೋದಿಲ್ಲ, ಆದ್ದರಿಂದ ನಾನು ಅದರ ಬಗ್ಗೆ ಹೆಚ್ಚು ಹೇಳಲಿಕ್ಕೆ ಹೋಗೋದಿಲ್ಲ. ಮತ್ತೆ ಉದ್ಗೀತ ಅನ್ನೋದಕ್ಕೆ ಗತಿ ನಿವೃತ್ತವು ಅಂತ ಒಂದು ಧಾತು. ಅಲ್ಲಿ ಏನಾಗತ್ತೆ ಗೊತ್ತಾ, ಆ ಧಾತುವಿನ ಅರ್ಥ ಏನು ಗೊತ್ತಾ, ಅದು ಚೇಂಜ್ ಆಗೋದಿಲ್ಲ, ಎಲ್ಲವನ್ನೂ ತನ್ನಲ್ಲಿ ಇಟ್ಕೊಂಡಿದೆ. ಅದು ಮಾತ್ರ ಚೇಂಜ್ ಆಗದೆ ಎಲ್ಲವನ್ನೂ ಕಂಟ್ರೋಲ್ ಮಾಡುತ್ತೆ. ಆದ್ದರಿಂದ ಭಗವಂತ ಗತಿ ನಿವೃತ್ತವು ಅನ್ನುವಂತಹ ಧಾತು ಪಾಠದಿಂದ ನಮಗೇನು ಗೊತ್ತಾಗ್ತಾ ಇದೆ, ಭಗವಂತ ಥ ಅಂದ್ರೆ ಏನು? ಎಲ್ಲಕ್ಕೂ ಆಶ್ರಯನಾಗಿದ್ದಾನೆ. ಅದರ ಅರ್ಥ ಏನು ಗೊತ್ತಾ, ಸರ್ವೋತ್ತಮನಾಗಿ ಅನಂತ ವೇದ ಪ್ರತಿಪಾದ್ಯನಾಗಿ ಸರ್ವಾಶ್ರಯನಾಗಿದ್ದಾನೆ. ಆದ್ದರಿಂದ ಭಗವಂತ ಯಾರು? ಉದ್ಗೀತ. ಅದಕ್ಕೆ ಅಲ್ವ ಅಶ್ವತ್ಥ ಅಂತ ಕರೆಯೋದು. ಅಶ್ವತ್ಥ ಅಂದ್ರೇನು? ಒಂದೇ ರೀತಿ ಇರೋದಿಲ್ಲ ಅಂತ. ಜಗತ್ತನ್ನ ಅಶ್ವತ್ಥ ಮರಕ್ಕೆ ಹೋಲಿಕೆ ಕೊಟ್ಟಿದ್ದಾರೆ. ಇಡೀ ಪ್ರಪಂಚವನ್ನ ಅಶ್ವತ್ಥ ಮರ ಅಂತ ಕರೀತಾರೆ. ಯಾಕೆ ಗೊತ್ತಾ? ಒಂದೇ ರೀತಿ ಇಲ್ಲ, ಚೇಂಜ್ ಆಗ್ತಾ ಇರುತ್ತೆ. ಏಕಪ್ರಕಾರೇಣ ನ ತಿಷ್ಠತಿ, ಅಶ್ವವಚ್ಚಂಚಲತೆಯ ತಿಷ್ಠತಿ. ನಾನಾ ಪ್ರಕಾರವಾದ ವ್ಯುತ್ಪತ್ತಿಗಳನ್ನ ಹೇಳ್ತಾರೆ. ಆದ್ದರಿಂದ ಒಂದೇ ರೀತಿ ಇರೋದಿಲ್ಲ, ಕುದುರೆಯಂತೆ ಒಂದೇ ಕಡೆ ಇಲ್ಲದೆ ಓಡ್ತಾ ಇರುತ್ತೆ. ಆದ್ದರಿಂದ ಜಗತ್ತು ಅಶ್ವತ್ಥ ಅಂತ. ಆದ್ದರಿಂದ ಸರ್ವಾಧಾರನಾಗಿದ್ದಾನೆ ಭಗವಂತ. ಒಟ್ನಲ್ಲಿ ಉದ್ಗೀತ ಅನ್ನೋ ಶಬ್ದದ ಅರ್ಥ ಏನು? ಸರ್ವೋತ್ತಮನಾಗಿ ಅನಂತ ವೇದಗಳಿಂದ ಪ್ರತಿಪಾದ್ಯನಾಗಿರುವ ಭಗವಂತ ಸರ್ವಾಧಾರನಾಗಿದ್ದಾನೆ. ದೇವರ ಅಪಾರವಾದ ವಿಶಿಷ್ಟವಾದ ಗುಣ ಇದು. ಇಂತಹ ಭಗವಂತನನ್ನ ಉದ್ಗೀತ ನಾಮಕನಾದ ನಾರಾಯಣ, ಇಲ್ಲಿ ವಾಸುದೇವ ಅಂತಾರೆ, ಎಲ್ಲ ಒಂದೇ. ಇಂತಹ ಸರ್ವೋತ್ತಮನಾದ ವಾಸುದೇವ ರೂಪಿ ಭಗವಂತನನ್ನ ದೇವತೆಗಳೇನ್ ಮಾಡ್ತಾರೆ? ಘ್ರಾಣಾಭಿಮಾನಿ ದೇವತೆಗಳಲ್ಲಿ, ವಾಗಭಿಮಾನಿ ದೇವತೆಯಲ್ಲಿ, ಚಕ್ಷುರಭಿಮಾನಿ ದೇವತೆಯಲ್ಲಿ, ಶ್ರೋತ್ರಾಭಿಮಾನಿ ದೇವತೆಯಲ್ಲಿ, ಮನೋಭಿಮಾನಿಯಲ್ಲಿ,
ಸ್ತೋತ್ರ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ಉಪಾಸನೆ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ಶಕ್ತಿ ಕೊಡು ನಮಗೆ, ದೈತ್ಯರನ್ನ ನಾಶ ಮಾಡುವಂತಹ ಶಕ್ತಿ ನಮಗ್ ಕೊಡು ನೀನು ಅಂತ ಸ್ತೋತ್ರ ಮಾಡ್ತಾರೆ. ಮೊದಲಿಗೆ ಘ್ರಾಣಾಭಿಮಾನಿ ದೇವತೆಯಲ್ಲಿ ಸ್ತೋತ್ರ ಮಾಡ್ತಾರೆ. ಅವಾಗ ಪೂಜೆಗೆ ವಿಘ್ನ ಕೊಡಬೇಕು ಅಂತ ದೈತ್ಯರು ಆ ಘ್ರಾಣಾಭಿಮಾನಿಗಳಾದ ಅಶ್ವಿನಿ ದೇವತೆಗಳನ್ನ ಸೇರ್ಕೊಂಡ್ಬಿಟ್ರು. ಅಂದ್ರೆ ಆ ಪ್ರತಿಮೆ ಏನಾಯ್ತು? ಅಶುದ್ಧ ಅಸುರಾವೇಶ ಭರಿತವಾಯಿತು. ಅಲ್ಲಿಂದ ಇನ್ನು ಮೇಲೆ ವಾಗಭಿಮಾನಿಯಾದ ಅಗ್ನಿಯನ್ನ ದೇವರ ಪ್ರತಿಮಾ ಅಂತ ಪೂಜೆ ಮಾಡ್ಲಿಕ್ಕೆ ಶುರು ಮಾಡಿದ್ರು. ಓಹೋ, ನಮ್ಮನ್ನ ಸೋಲಿಸಬೇಕು ಅಂತ ದೇವರ ಪೂಜೆ ಮಾಡ್ತಾ ಇದ್ದಾರೆ ಇವರು, ಆದ್ದರಿಂದ ಇವರ ಪ್ರತಿಮೆನೇ ಹಾಳು ಮಾಡ್ಬಿಡ್ತೀವಿ ನಾವು ಅಂತ ಹೇಳಿ ದೈತ್ಯರು ಅಗ್ನಿಯ ಒಳಗೆ ಪ್ರವೇಶ ಮಾಡಿದ್ರು. ಅಗ್ನಿಯು ಅಶುದ್ಧ ಪ್ರತಿಮೆ ಆಯ್ತು. ಅಲ್ಲಿಂದ ಮೇಲೆ ಕಣ್ಣಿಗೆ ಅಭಿಮಾನಿಯಾದ ಸೂರ್ಯನನ್ನ ಪ್ರತಿಮೆ ಅಂತ ಮಾಡಿಕೊಂಡು ಪೂಜೆ ಮಾಡಿದ್ರು, ಅಲ್ಲೂ ಅಸುರಾವೇಶ ಆಯ್ತು. ಕಿವಿಗೆ ಅಭಿಮಾನಿಗಳಾದ ಚಂದ್ರನಲ್ಲಿ ದೇವರ ಪ್ರತಿಮಾ ಅಂತ ಇಟ್ಟುಕೊಂಡು ಪೂಜೆ ಮಾಡಿದ್ರು. ಚಂದ್ರ ಅನ್ನೋ ಪ್ರತಿಮೆಯನ್ನು ಅಸುರರು ಹಾಳು ಮಾಡಿಬಿಟ್ರು, ಅಸುರಾವೇಶ ಆಯ್ತು. ಕೊನೆಗೆ ಮನೋಭಿಮಾನಿಗಳಾದ ರುದ್ರದೇವರನ್ನ ಭಗವಂತನ ಪ್ರತಿಮಾ ಅಂತ ಪೂಜೆ ಮಾಡ್ಲಿಕ್ಕೆ ಶುರು ಮಾಡಿದ್ರು, ಅಲ್ಲಿಯೂ ಅಸುರಾವೇಶ ಆಯ್ತು. ಪೂಜೆಗೆ ವಿಘ್ನವನ್ನ ಉಂಟು ಮಾಡತಕ್ಕ ದೈತ್ಯರುಗಳು, ದೇವತೆಗಳು ಯಾವ ಯಾವ ಪ್ರತಿಮೆಗಳನ್ನ ದೇವರ ಪೂಜೆಗೆ ಇಟ್ಕೊಳ್ತಾರೋ, ನಾಸಿಕ್ಯ ವಾಯು ಅಥವಾ ಅಶ್ವಿನಿ ದೇವತೆಗಳು, ಅಗ್ನಿ, ಸೂರ್ಯ, ಚಂದ್ರ, ಶಿವ, ಈ 5 ಪ್ರತಿಮೆಗಳನ್ನ ಅಶುದ್ಧವನ್ನಾಗಿ ಮಾಡಿಬಿಟ್ರು. ಆದ್ದರಿಂದ ಜ್ಞಾನಿಗಳು ಏನ್ ಹೇಳ್ತಾರೆ ಗೊತ್ತಾ? ದೇವರ ಪೂಜೆಯನ್ನ ಯಾವ ಪ್ರತಿಮೆಯಲ್ಲಿ ಮಾಡಬೇಕು ಅಂದ್ರೆ, ಸಿಕ್ಕ ಪ್ರತಿಮೆಗಳಲ್ಲಿ ದೇವರ ಪೂಜೆಯನ್ನ ಮಾಡಬೇಡಿ, ಆ ಪ್ರತಿಮೆ ಎಷ್ಟು ಶುದ್ಧವಾಗಿದೆ ಅಂತ ಆಲೋಚನೆ ಮಾಡಿ ದೇವರ ಪೂಜೆ ಮಾಡ್ರಿ ಅಂತ ಜ್ಞಾನಿಗಳು ಆದೇಶ ಕೊಡ್ತಾರೆ. ಆದ್ದರಿಂದ ಪ್ರತಿಮೆನೇ ಅಶುದ್ಧವಾಗಿಬಿಟ್ರೆ, ಪ್ರತಿಮೆನೇ ಸರಿಯಾಗಿಲ್ಲ ಅಂತಂದ್ರೆ, ಆ ಅಶುದ್ಧವಾದ ಪ್ರತಿಮೆಯಲ್ಲಿ ದೇವರನ್ನ ಆವಾಹನೆ ಮಾಡಿ ಪೂಜೆ ಮಾಡೋದು ಹೇಗೆ? ಅಶುದ್ಧವಾದ ಪ್ರತಿಮೆ ಪೂಜೆಗೆ ಬರೋದಿಲ್ಲ ಅನ್ನೋದು ಜ್ಞಾನಿಗಳ ಅಭಿಮತ. ಅಶುದ್ಧ ಪ್ರತಿಮಾಂ ಯಸ್ಮಾತ್ ಪೂಜಾನರ್ಹಾಂ ವಿದುರ್ಬುಧಾ. ಅಶುದ್ಧ ಪ್ರತಿಮೆ, ಕೆಟ್ಟ ಪ್ರತಿಮೆ, ಹಾಳಾಗಿ ಹೋದ ಪ್ರತಿಮೆಗಳು, ಅಸುರಾವೇಶಯುಕ್ತವಾದ ಪ್ರತಿಮೆಗಳು ದೇವರ ಪೂಜೆಗೆ ಬರೋದಿಲ್ಲ. ಉದಾಹರಣೆ ಕೊಡ್ತಾರೆ ವಾದಿರಾಜರು. ನಮ್ಗೆ ಯಾವುದೋ ಒಂದು ಇಷ್ಟ ದೇವತಾ ಪ್ರತಿಮೆ ಇರುತ್ತೆ. ಇಷ್ಟ ದೇವತೆ ಯಾವುದೋ, ನನ್ನ ಇಷ್ಟ ದೇವತೆಗಳು ಗಣೇಶನೋ ಸುಬ್ರಹ್ಮಣ್ಯನೋ ಯಾವುದೋ ಒಂದು ಪೂಜೆ ಮಾಡ್ತಾ ಇರ್ತೇವೆ. ನಾಯಿ ಬಂದು ಮುಟ್ಟುಬಿಡ್ತು ಆ ಪ್ರತಿಮೆನ. ನನ್ನ ಇಷ್ಟ ದೇವತೆ, ನಾನು ತುಂಬಾ ಇಷ್ಟಪಟ್ಟು ಪೂಜೆ ಮಾಡುವ ದೇವತೆ, ಆ ದೇವತೆನ, ಆ ಪ್ರತಿಮೆನ ನಾಯಿ ಬಂದು ಮುಟ್ಟಿಬಿಟ್ರೆ, ನಾಯಿ ಮುಟ್ಟಿದ ನನ್ನ ಇಷ್ಟ ದೇವತಾ ಪ್ರತಿಮೆಯನ್ನು ನಾನು ಪೂಜೆ ಮಾಡಲ್ಲ, ಅದನ್ನ ವಿಸರ್ಜನೆ ಮಾಡಿಬಿಡ್ತೇನೆ. ಯಾಕೆ? ಅದು ನಾಯಿ ಮುಟ್ಟಿದೆ, ಆ ಪ್ರತಿಮೆ ಅಶುದ್ಧವಾಗಿದೆ. ಯಾರಾದ್ರೂ ಪೂಜೆ ಮಾಡ್ತಾರಾ? ನಮ್ಮ ಇಷ್ಟ ದೇವತೆಯ ಒಂದು ವಿಗ್ರಹವನ್ನ ನಾಯಿ ಮುಟ್ಟಿಬಿಟ್ರೆ ನಾಳೆಯಿಂದ ನಾವು ಪೂಜೆ ಮಾಡ್ತೀವ ಪ್ರತಿಮೆಯಲ್ಲಿ? ಮಾಡಲ್ಲ. ಒಂದು ನಾಯಿ ಮುಟ್ಟಿದ ಪ್ರತಿಮೆಯನ್ನೇ ನಾವು ಪೂಜೆ ಮಾಡಲ್ಲ ಅಂದಮೇಲೆ, ಸರ್ವೋತ್ತಮನಾದ ಭಗವಂತನನ್ನ ಪೂಜೆ ಮಾಡ್ಲಿಕ್ಕೆ ದೇವತೆಗಳು ಇಟ್ಟುಕೊಂಡ ಅಗ್ನಿಯೇ ಮೊದಲಾದ ದೇವತೆಗಳೆನ್ನುವ ಪ್ರತಿಮೆಗಳನ್ನ ಅಸುರರು ಮುಟ್ಟಿಬಿಟ್ರು ಅಂತಂದ್ರೆ, ಅಸುರರು ಮುಟ್ಟಿ ಹಾಳು ಮಾಡಿಬಿಟ್ರು, ಪಾಪಿಷ್ಠವನ್ನಾಗಿ ಮಾಡಿಬಿಟ್ರು, ಪಾಪಯುಕ್ತವನ್ನಾಗಿ ಮಾಡಿಬಿಟ್ರು ಅಂತಂದ್ರೆ ಆ ಪ್ರತಿಮೆಗಳು ದೇವರ ಪೂಜೆಗೆ ಬರುತ್ತಾ? ಆದ್ದರಿಂದ ದೈತ್ಯರನ್ನ ಸೋಲಿಸಬೇಕು ಅಂತ ಸಂಕಲ್ಪ ಮಾಡಿಕೊಂಡು ದೇವತೆಗಳು ಘ್ರಾಣಾಭಿಮಾನಿಯಲ್ಲಿ, ವಾಗಭಿಮಾನಿಯಲ್ಲಿ, ಚಕ್ಷುರಭಿಮಾನಿಯಲ್ಲಿ, ಶ್ರೋತ್ರಾಭಿಮಾನಿಯಲ್ಲಿ, ಮನೋಭಿಮಾನಿಯಲ್ಲಿ ಈ 5 ದೇವತೆಗಳನ್ನ ಪ್ರತಿಮೆಗಳನ್ನಾಗಿ ಮಾಡಿಕೊಂಡು ಪೂಜೆ ಮಾಡ್ಲಿಕ್ಕೆ ಹೊರಟ್ರೆ, ಅಸುರರೇನ್ ಮಾಡಿಬಿಟ್ರು? ದೈತ್ಯರು ಅವರ ಒಳಗೆ ಪ್ರವೇಶ ಮಾಡಿ ಹಾಳು ಮಾಡಿಬಿಟ್ರು. ಪರಮ ಶುದ್ಧನಾದವನು ಭಗವಂತ. ಮಂಗಳಂ ಮಂಗಲಾನಾಂಚ ಅಂತಂತಾರೆ. ಶುದ್ಧಾತು ಶುದ್ಧತರ.
ಪರಮಶುದ್ಧ, ಶುದ್ಧವಾದ ಪದಾರ್ಥಗಳಿಗೂ ಶುದ್ಧತೆಯನ್ನ ಕೊಡುವ ಪರಮಶುದ್ಧ ಸ್ವರೂಪನಾದವನು ಭಗವಂತ. ಅಂತ ಶುದ್ಧ ಸ್ವರೂಪನಾದ ಭಗವಂತನನ್ನ, ಶ್ರೀ ವಿಷ್ಣುವನ್ನ ಅಶುದ್ಧ ಪ್ರತಿಮೆಗಳಲ್ಲಿ ಪೂಜೆ ಮಾಡಲಿಕ್ಕೆ ಬರುತ್ತಾ? ಬರೀ ಯಾವತ್ತೋ ಒಂದು ದಿನ ಅಶುದ್ಧರಾಗಿದ್ದಲ್ಲ ಅವರು. ಮತ್ತೆ ಇವತ್ತಿಗೂ ಅಶುದ್ಧರಾಗಿದ್ದಾರೆ. ಅದ್ಯಾಪ್ಯ ಶುದ್ಧತೈತೇಷು ಪ್ರಸಿದ್ಧ ಸರ್ವದೇಹಿನಾಂ ಅತಯೇವ ಶುಭೇ ಚಾಪಿ ಶುಭೇ ಚ ಕರಣಾನಿ ತೇ ಪ್ರವರ್ತಯಂತಿ ಸರ್ವತ್ರ ಸ್ವಾಧೀನಾನಿ ಪದೇ ಪದೇ ಯತಃ ಸೌರಭ ದುರ್ಗಂಧ ಜ್ಞಾನಂ ಘ್ರಾಣೇನ ಜಾಯತೆ ಸತ್ಯಾದೃತೆ ವದೇದ್ವಾಚ ದೃಶ್ಯಾದೃಶ್ಯೇ ಚ ಚಕ್ಷುಷ ಪಶ್ಯೇತ್ ಶ್ರೋತ್ರೇಣ ಚ ಶ್ರಾವ್ಯಮಶ್ರಾವ್ಯಂ ಚ ಶೃಣೋತಿ ಯತ್ ಯೋಗ್ಯಾಯೋಗ್ಯೇ ಸ್ನಾನ ಮದ್ಯಪಾನೆ ಯನ್ಮನಸಾ ಜನಃ. ಸಂಕಲ್ಪಯತಿ ತತ್ಪಾಪ ವಿದ್ಧಾ ಸಿದ್ಧಾ ಸುರಾ ಇಮೇ. ಅಲ್ಲವತ್ತು ಪೂಜೆ ಮಾಡಕ್ ಹೊರಟಾಗ ಯಾವತ್ತೋ ಒಂದಿನ ಮೈಲಿಗೆ ಆಗಿದ್ದಲ್ಲ ಈ ದೇವತೆಗಳು, ಅಸುರಾವೇಶಯುಕ್ತರಾಗಿದ್ದಲ್ಲ. ಇವತ್ತಿಗೂ ಹಾಗೆ ಇದ್ದಾರೆ. ಅಂದ್ರೆ ಆ ದೇವತೆಗಳು ಅಭಿಮಾನಿಗಳಾದಂತಹ ಆಯಾ ಇಂದ್ರಿಯಗಳು ಒಳ್ಳೆಯದನ್ನು ತೋರಿಸತ್ತೆ, ಕೆಟ್ಟದ್ದನ್ನು ತೋರಿಸತ್ತೆ ಅಲ್ವಾ? ಘ್ರಾಣಾಭಿಮಾನಿ ಅಶ್ವಿನಿ ದೇವತೆಯಲ್ಲಿ ಉಪಾಸನೆ ಮಾಡ್ಲಿಕ್ಕೆ ಶುರು ಮಾಡಿದಾಗ ಅಸುರಾವೇಶ ಆಯ್ತು ಅಂದ್ರು. ಆದ್ದರಿಂದ ಇವತ್ತಿಗೂ ಕೂಡ ಮೂಗು ಸುಗಂಧವನ್ನೂ ಹೀರತ್ತೆ, ದುರ್ಗಂಧವನ್ನೂ ಹೀರತ್ತೆ. ಯಾಕಾಗಾಯ್ತು? ದೇವತೆ ಅಂದ ಮೇಲೆ ಸುಗಂಧವನ್ನೇ ಹೀರ್ಬೇಕಲ್ಲ, ವಾಸನೆ ಬರಬೇಕಲ್ಲ. ಅಂದ್ರೆ ಅಸುರಾವೇಶ ಆಗಿದೆ ಅವನಿಗೆ, ಅದಕ್ಕೆ ದುರ್ಗಂಧವನ್ನು ಹೀರ್ತಾನೆ. ವಾಗಭಿಮಾನಿಯಾದ ಅಗ್ನಿ ಸತ್ಯವಾದ ಮಾತನ್ನು ಹೇಳ್ತಾನೆ, ಸುಳ್ಳನ್ನು ಹೇಳ್ತಾನೆ. ದೇವತೆ ಸತ್ಯವನ್ನೇ ಹೇಳಬೇಕಲ್ಲ, ಸುಳ್ಳ್ಯಾಕೆ ಹೇಳಿಸ್ತಾನೆ ಅಂತಂದ್ರೆ ಅಗ್ನಿಯಲ್ಲಿ ಅಸುರಾವೇಶ ಆಗಿದೆ. ಅದಕ್ಕೆ ಮಾತು ಸತ್ಯವೂ ಆಡತ್ತೆ, ಸುಳ್ಳು ಆಡತ್ತೆ. ಕಣ್ಣು ಒಳ್ಳೆಯದನ್ನು ನೋಡತ್ತೆ, ಕೆಟ್ಟದ್ದನ್ನು ತೋರಿಸತ್ತೆ ನಮಗೆ. ಯಾಕೆ? ಒಳ್ಳೇದೇ ತೋರಿಸ್ಬೇಕಲ್ಲ ಸೂರ್ಯ ಅಂತಂದ್ರೆ. ಸೂರ್ಯನಲ್ಲಿ ಅಸುರಾವೇಶ ಆಗಿರೋದ್ರಿಂದ ಒಳ್ಳೆಯದು ಕಾಣತ್ತೆ, ಕೆಟ್ಟದ್ದು ಕಾಣತ್ತೆ. ಕಿವಿ ಚಂದ್ರ ಒಳ್ಳೆಯದನ್ನು ಕೇಳಿಸ್ತಾನೆ, ಕೆಟ್ಟದ್ದನ್ನು ಕೇಳಿಸ್ತಾನೆ. ಯಾಕೆ? ಅಸುರಾವೇಶ ಆಗಿದೆ. ಇನ್ನು ಮನೋಭಿಮಾನಿ ರುದ್ರದೇವರು ಅಲ್ವಾ, ಒಳ್ಳೆ ತೀರ್ಥ ಸ್ನಾನ ಮಾಡಬೇಕು ಅಂತ ಅಪೇಕ್ಷೆ ಪಡತಕ್ಕಂಥದ್ದು ಮನಸ್ಸಿನಲ್ಲೇ. ಪರಸ್ತ್ರೀಯರನ್ನ, ಪರಪುರುಷರನ್ನ, ಮದ್ಯಪಾನ ಮೊದಲಾದ ವಿಷಯಗಳನ್ನ, ತಿನ್ನಬಾರದ್ದನ್ನು ತಿನ್ನೋ ವಿಷಯದಲ್ಲಿ ಸಂಕಲ್ಪ ಮಾಡೋದು ಅದೇ ಮನಸ್ಸೇ. ಒಳ್ಳೆಯ ಸಂಕಲ್ಪವನ್ನು ಮಾಡತ್ತೆ, ಕೆಟ್ಟ ಸಂಕಲ್ಪವನ್ನು ಮಾಡುತ್ತೆ. ಯಾಕೆ ಕಾರಣ ಇದು? ಇದಕ್ಕೆ ಏನು ಕಾರಣ? ಈ ಪಂಚಪ್ರತಿಮೆಗಳು ಘ್ರಾಣ, ವಾಕ್, ಚಕ್ಷು, ಶ್ರೋತ್ರ, ಮನಸ್ಸು, ಈ 5 ಪ್ರತಿಮೆಗಳು, ಈ ಪಂಚಪ್ರತಿಮೆಗಳು ಅಭಿಮಾನಿಗಳಾದ ದೇವತೆಗಳು ಯಾಕೆ ನಮಗೆ ಒಳ್ಳೆಯದನ್ನೇ ತೋರಿಸಲ್ಲ? ದುರ್ಗಂಧ, ಕೆಟ್ಟ ಶಬ್ದ, ಕೆಟ್ಟ ದರ್ಶನ, ಕೆಟ್ಟ ಮಾತು, ಕೆಟ್ಟ ಸಂಕಲ್ಪ ಯಾಕೆ ಮಾಡಿಸ್ತಾರೆ ನಮ್ಮಿಂದ? ಅಂದ್ರೆ ಅಸುರಾವೇಶ ಆಗಿದೆ. ಸ್ವರೂಪತಃ ಈ ದೇವತೆಗಳು ಪರಮಶುದ್ಧರಾಗಿದ್ದಾರೆ, ಅದರಲ್ಲಿ 2 ಮಾತೇ ಇಲ್ಲ. ಸ್ವರೂಪತಃ ಪರಮಶುದ್ಧರು ಈ ದೇವತೆಗಳು. ಆದರೆ ಅಸುರಾವೇಶದಿಂದ, ದೈತ್ಯರ ಪ್ರವೇಶದಿಂದ ಅವರು ಅಶುದ್ಧರಾಗಿ ಬಿಟ್ಟಿದ್ದಾರೆ. ದೇವತೆಗಳಿಗೆ ಏನ್ ಮಾಡಬೇಕು ಅಂತ ಗೊತ್ತಾಗಲಿಲ್ಲ. ಅವಾಗ ಏನ್ ಮಾಡ್ತಾರೆ ದೇವತೆಗಳು? ಇನ್ಯಾವ ಪ್ರತಿಮೆ ಇಟ್ಕೊಂಡು ಪೂಜೆ ಮಾಡೋಣಪ್ಪ ದೇವರನ್ನ ಅಂತ ಆಲೋಚನೆ ಮಾಡುವಾಗ ಕಣ್ಣಿಗೆ ಸಿಕ್ಕವರೇ ಮುಖ್ಯ ಪ್ರಾಣ ದೇವರು ಅಂತ ಮೊದಲು ಇತರ ದೇವತೆಗಳ ಅಶುದ್ಧಿಯನ್ನ ಹೇಳಿ, ಸ್ವರೂಪತಃ ಶುದ್ಧರಾಗಿದ್ದರೂ ಕೂಡ ಅಸುರಾವೇಶ ಬಲದಿಂದ ಅಶುದ್ಧರಾಗಿದ್ದಾರೆ. ಅಂತ ಅಶುದ್ಧರಾದ ದೇವತೆಗಳನ್ನು ಪ್ರತಿಮೆಯಲ್ಲಿ ಸರ್ವೋತ್ತಮನ ಪೂಜೆ ಮಾಡಲಿಕ್ಕೆ ಬರೋದಿಲ್ಲ ಅನ್ನೋದನ್ನ ಸಮರ್ಥನೆ ಮಾಡಿ ಉಪನಿಷತ್ತು ಮುಖ್ಯ ಪ್ರಾಣ ದೇವರ ವೈಭವ ಹೇಳುತ್ತೆ. ಆ ಭಾಗವನ್ನ ಮತ್ತೆ ನಾಳೆ ಅನುಸಂಧಾನ ಮಾಡೋಣ ಅಂತ ಹೇಳ್ತಾ ಇವತ್ತಿನ ಸರಸಭಾರತೀಯ ಚಿಂತನೆಯನ್ನು ಮುಗಿಸ್ತಾ ಇದ್ದೇನೆ. ನಿಮ್ಮೆಲ್ಲರಿಗೂ ಭಗವಂತ ಒಳ್ಳೆಯದು ಮಾಡಲಿ. ಶ್ರೀಕೃಷ್ಣ ಅರ್ಪಣಮಸ್ತು.